ದೇವರಿಗೆ ಯಜ್ಞ ಅರ್ಪಿಸುವುದಕ್ಕಾಗಿ ಅವುಗಳಲ್ಲಿ ನಾನು ಉಳಿಸಿಕೊಂಡು ಬಂದಿದ್ದೇನೆ, ಸಮರ್ಪಣೆ ಮಾಡುವುದಕ್ಕಾಗಿ. ಅದಕ್ಕೆ ಸಮುವೇಲನು ಹೇಳ್ತಾನೆ, ನಿನಗೆ ನಾನು ಕೊಟ್ಟಂತ ಆಜ್ಞೆಗಿಂತ ಅದು ನಿನಗೆ ಶ್ರೇಷ್ಠವಾಗಿದೆಯಾ? ಅಲ್ಲಿ ಹೇಳುವಂತ ಮಾತಾಗಿದೆ, ಯೆಹೋವನು ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ಮೆಚ್ಚುತ್ತಾನ ಸೌಲನೇ. ಯಜ್ಞವನ್ನು ಅರ್ಪಿಸುವುದಕ್ಕಿಂತ ಮಾತು ಕೇಳುವುದು ಉತ್ತಮವಾಗಿದೆ ಅಲ್ಲ? ಯಾಕೆ ಹಠಮಾರಿತನ ನಿನ್ನ ಒಳಗಡೆ ಬಂದಿದೆ? ಯಾಕೆ ದೇವರ ಮಾತುಗಳನ್ನ ಉಲ್ಲಂಘಿಸ್ತಾ ಇದೆಯಾ? ಅವಿದ್ಯತೆ ಅನ್ನೋದು ಮಾಟ ಮಂತ್ರಗಳಿಗಿದೆ, ಅದಕ್ಕಿಂತ ಕೆಟ್ಟ ಕಾರ್ಯವಾಗಿದೆ. ಇವತ್ತು ಪ್ರಿಯ ಸಭೆ, ಪ್ರಿಯ ದೇವ ಜನರೇ, ದೇವರ ಮಾತಿಗೆ, ದೇವ ಸೇವಕರಿಗೆ ಇವತ್ತು ನಾನು ವಿಧೇಯನಾಗಿ ಜೀವಿಸುವುದನ್ನು ಕಲಿಬೇಕು. ಯಾವಾಗ ದೇವರ ಮಾತನ್ನ, ಸಮುವೇಲನ ಮಾತನ್ನು ತಿರಸ್ಕರಿಸಿದನೋ, ರಾಜ್ಯ ಪಟ್ಟದಿಂದ ಆತನು ತಿರಸ್ಕರಿಸಲ್ಪಟ್ಟ. ಹಲ್ಲೆಲೂಯ. ತನ್ನ ಒಳಗಡೆ ಇರುವಂತ ಅಭಿಷೇಕವನ್ನ ಕಳೆದುಕೊಂಡ ಕಾರಣ ಒಂದೇ ಒಂದು, ಅವನ ಒಳಗಡೆ ಇರುವಂತ ಅವಿದ್ಯತೆ ಕಾರ್ಯ. ದೇವರ ಮಾತವನ್ನ ಬಿಟ್ಟು ತನ್ನ ಸೇವಕರು ಅಭಿಷೇಕಿಸಲ್ಪಟ್ಟಂತ ದೇವ ಸೇವಕರ ಮಾತನ್ನ ಮೀರಿ ಆತನು ತನ್ನದೇ ಆದಂತ ಕಾರ್ಯಗಳನ್ನ ಯಾವಾಗ ಮಾಡುವುದಕ್ಕೆ ಆರಂಭ ಮಾಡಿದನೋ, ದೇವರು ಅವನನ್ನ ತಳ್ಳಿಬಿಟ್ಟು. ಇವತ್ತು ನಾನು ನೀನು ದೇವರ ಮಕ್ಕಳಾಗಿದ್ದೇವೆ, ದೇವರಲ್ಲಿ ಜೀವಿಸ್ತಾ ಇದ್ದೇವೆ. ನನಗೂ ನಿನಗೂ ಒಬ್ಬ ದೇವ ಮನುಷ್ಯನನ್ನ ದೇವರು ಕೊಟ್ಟಿದ್ದಾರೆ. ಸೋಮುವೇಲನಿಗೆ ಏನು ದೇವರು ಹೇಳ್ತಾರೋ ಹೋಗಿ ಆತನು ಹೇಳುವಂತವನಾಗಿದ್ದನು. ಇವತ್ತು ದೇವರ ಮಾತಿಗೆ ವಿಧೇಯರಾಗಿ ಜೀವಿಸುವುದನ್ನ ಕಲಿಯೋಣ. ದೇವರ ವಾಕ್ಯಕ್ಕೆ ಇವತ್ತು ನಾನು ನೀನು ವಿಧೇಯರಾಗಿ ಜೀವಿಸುವುದನ್ನ ಕಲಿಯೋಣ. ಇಲ್ಲಿ ಇವನು ಒಳಗಡೆ ಇರುವಂತ ಅಭಿಷೇಕ ಏನಾಗೈತ್ರಿ? ಬಿತ್ತು ಹೋಗೈತಿ. ಅದು ಕಾರ್ಯನೇ ಮಾಡ್ತಾ ಇಲ್ಲ, ಅದು ಯಾವುದಕ್ಕೂ ಉಪಯೋಗ ಇಲ್ಲ. ಯಾವ ವೈರಿಗಳು ಬಂದ್ರು ಅವ್ರನ್ನ ಸೋಲ್ಸಕ ಅವನ ಒಳಗಡೆ ಏನಿಲ್ಲ, ಅಭಿಷೇಕ ಅನ್ನೋದಿಲ್ಲ, ದೇವರ ಯೋಚನೆ ಅನ್ನೋದಿಲ್ಲ, ದೇವರ ಕಾರ್ಯಗಳು ಅನ್ನೋದಿಲ್ಲ. ಆತನು ತನ್ನ ಬಲದಿಂದ ತನ್ನ ಜ್ಞಾನದಿಂದ ಮಾಡುವುದಕ್ಕೆ ಆರಂಭ ಯಾವಾಗ ಮಾಡಿದ್ನೋ, ದೇವರು ಅವನಿಗೆ ಗೊತ್ತಿಲ್ಲದೆ ಅವನ ಒಳಗಡೆ ಇರುವಂತ ಅಭಿಷೇಕವನ್ನ ತೆಗೆದಾಕ್ಬಿಟ್ಟಿದ್ದ. ಈಗ ಯಾವಾಗ ನನ್ನ ಒಳಗಡೆ ಇರುವಂತ ಅಭಿಷೇಕ ನಾನು ಕಳ್ಕೊಂಡಿದ್ದೇನೆ, ನಾನು ಬಿದ್ದೋಗಿದ್ದೇನೆ, ನನ್ನನ್ನ ದೇವರು ಕೆಡವಿ ಹಾಕಿದ್ದಾನೆ ಎಂಬುದಾಗಿ ಸೌಲನಿಗೆ ಯಾವಾಗ ಗೊತ್ತಾಯ್ತೋ, ಮತ್ತೆ ಸೋಮುವೇಲನ ಹತ್ರ ಓಡಿ ಹೋಗ್ತಾ ಇದ್ದಾನೆ. ಪ್ರಿಯ ದೇವ ಜನರೇ, ಸೋಮುವೇಲನ ಹತ್ರ ಓಡಿ ಹೋಗಿ ಕೇಳ್ತಾ ಇದ್ದಾನೆ, ನನ್ನನ್ನು ತಿರುಗಿ ಅಭಿಷೇಕ ಮಾಡು, ನನ್ನನ್ನು ಮುಟ್ಟು, ನನ್ನ ಮೇಲೆ ಅಭಿಷೇಕಿಸು. ಶಕಲರವ ರೀಕಲರಗದರಲರವ. ಇವತ್ತು ದೇವರಾತ್ಮನಿಗೆ ವಿಧೇಯತ್ವ ಅನ್ನೋದು ಬೇಕು ನನಗೂ ನಿನಗೂ. ನಿನ್ನನ್ನು ಅರಸುತನದಿಂದ ನಾನು ತೆಗೆದುಹಾಕಿದ್ದೇನೆ, ನಿನಗಿಂತ ಉತ್ತಮನಾದ ಒಬ್ಬ ರಾಜನನ್ನ ನಾನು ನೇಮಿಸಿದ್ದೇನೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಹಲ್ಲೆಲೂಯ. ಸೋಮುವೇಲನ ಮೂಲಕವಾಗಿ ಈ ವಾಕ್ಯ ಹೇಳ್ತಾ ಇದೆ. ಆತನು ಹೇಳುವಂತ ಮಾತಾಗಿದೆ, ಯೆಹೋವನು ಇವತ್ತು ಇಸ್ರಾಯೇಲರ ರಾಜ್ಯವನ್ನು ನಿನ್ನಿಂದ ಕಿತ್ತು ನಿನಗಿಂತ ಉತ್ತಮನಾದವನಿಗೆ ಕೊಟ್ಟಿದ್ದಾನೆ ಎಂಬುದಾಗಿ. ಹಲ್ಲೆಲೂಯ. ಕಾರಣ ಇವನು ಒಳಗಡೆ ಇರುವಂತ ಅವಿದ್ಯತೆ. ಮೊದಲನೆಯ ಅರಸನಾದಂತ ಸೌಲ ದೇವರ ಕಾರ್ಯಗಳು ವಿಧೇಯರಾಗದ ಕಾರಣಕ್ಕಾಗಿ ಆತನನ್ನ ತೆಗೆದು ಬಿಟ್ಟು ದೇವರು. ಹಲ್ಲೆಲೂಯ. ಇವತ್ತು ನಾನು ನೀನು ವಿಧೇಯರಾಗಿ ಜೀವಿಸೋಣ. ಅನೇಕರಿಗೆ ಆ ಅಭಿಷೇಕದಲ್ಲಿ ನಿಂತುಕೊಳ್ಳುವುದಕ್ಕೆ ಆಗೋದಿಲ್ಲ, ಆ ಅಭಿಷೇಕದಲ್ಲಿ ಮುನ್ನಡೆಯುವುದಕ್ಕೆ ಆಗೋದಿಲ್ಲ. ಸೈತಾನನು ಹೇಗಾದ್ರೂ ಮಾಡಿ ಆ ಅಭಿಷೇಕದಿಂದ ಹೊರಗಡೆ ತರಬೇಕು, ಏನಾದ್ರೂ ಮಾತನಾಡಿ ಅಲ್ಲದಿರುವುದು ವ್ಯರ್ಥನೇ ಇರುತ್ತಾರೆ. ಆ ಮಾತಲ್ಲಿ ಅರ್ಥನೇ ಇರಾಗಿಲ್ರಿ. ಕೆಲವೊಬ್ರು ಮಾತಿನ ಮೂಲಕವಾಗಿ ನಮ್ಮ ಅಭಿಷೇಕವನ್ನ ಕಳೆದುಕೊಳ್ಳುತ್ತೇವೆ. ಪ್ರಿಯ ದೇವರ ಮಕ್ಕಳೇ, ಇವತ್ತು ನಮ್ಮ ಅಭಿಷೇಕ ನಮ್ಮ ಒಳಗಡೆ ಅದು ನಿರಂತರವು ಕಾರ್ಯ ಮಾಡಬೇಕಂದ್ರೆ ನಾವು ದೇವರ ಮಾತಿಗೆ ವಿಧೇಯರಾಗಿ ಜೀವಿಸಬೇಕು. ದೇವರ ಚಿತ್ತಕ್ಕೆ ನಮ್ಮ ಜೀವಿತವನ್ನ ಒಪ್ಪಿಸಿಕೊಡಬೇಕು. ಯಾವಾಗ ದಾವೀದನು ಅದನ್ನ ಮಾಡಿದನೋ, ಯಾವಾಗ ಅಭಿಷೇಕಿಸಲ್ಪಟ್ಟನೋ, ಎರಡನೆಯ ಕಾರ್ಯ ಅದರ ಮುಂದಿನ ವಾಕ್ಯದಲ್ಲಿ, ಮುಂದಿನ ಅಧ್ಯಾಯದಲ್ಲಿ ಮೊದಲನೇದಾಗಿ ಆತನು ಮಾಡಿರುವಂತಹ ಕಾರ್ಯವಾಗಿದೆ. ಆತನು ಯಾವಾಗ ಅಭಿಷೇಕದಿಂದ ತುಂಬಲ್ಪಟ್ಟನೋ, ದೇವರಾತ್ಮನಿಂದ ಅವನು ನಡೆಸಲ್ಪಡುವುದಕ್ಕೆ ಆರಂಭ ಮಾಡಿದನು, ಗೋಲ್ಯಾತನನ್ನ ಬದಿ ಕವನೆಯಿಂದ ಸಾಯಿಸಿಬಿಟ್ಟನು. ಹಲ್ಲೆಲೂಯ. ಒಬ್ಬನ ಮೇಲೆ ಒಂದು ಅಭಿಷೇಕ ಇಳಿದು ಬರ್ತಾ ಇದೆ ಅಂದ್ರೆ ಅದು ಸಾಧಾರಣವಾದ ಕಾರ್ಯ ಅಲ್ಲ. ಲೋಕದ ಜನರಿಗೆ ಆ ಅಭಿಷೇಕ ಇಲ್ಲ. ಇವತ್ತು ನಾನು ನೀನು ದೇವರ ಸನ್ನಿಧಾನದಲ್ಲಿ ಬಂದಿದ್ದೇವೆ, ದೇವರ ವಾಕ್ಯದಲ್ಲಿ ಕೇಳುವುದಕ್ಕಾಗಿ. ಕಾರಣ ನಾವು ವಿಧೇಯರಾಗಿ ಜೀವಿಸುವುದಕ್ಕೆ ಪ್ರತಿ ಒಬ್ಬೊಬ್ಬರಿಗೂ ಆತನ ಅಭಿಷೇಕದಿಂದ ತುಂಬಿಸಲ್ಪಡುವುದಕ್ಕೆ ಶಕ್ತನಾಗಿದ್ದಾನೆ. ಪ್ರಿಯ ದೇವರ ಮಕ್ಕಳೇ, ಅದರಲ್ಲಿ ನಾವು ಜೀವಿಸೋಣ. ಆ ಅಭಿಷೇಕ ಎಷ್ಟೋ ಫಿಲಿಸ್ಟಿಯರು ಬಂದ್ರು,
ಗೋಲಿಯಾತ ಎಷ್ಟು ಹೈಟ್ ಆಗಿದ್ದ, ಹೇಳ್ತಾನೆ ನಾಯಿ ಕುನ್ನಿ ತರ ಬಂದಿದ್ಯಲ್ಲ ನನ್ನ ಮುಂದೆ ಎಂಬುದಾಗಿ. ಆದ್ರೆ ದಾವೀದನ ಒಂದೇ ಮಾತಿನಿಂದ ಅವನನ್ನ ಕೊಂದು ಬಿಟ್ಟ. ನೀನಾದ್ರೂ ಈಟಿ ಬಚ್ಚಿ ಕತ್ತಿಗಳಿಂದ ಬಂದಿದೀಯ, ನಾನು ಯೆಹೋವನ ನಾಮದಲ್ಲಿ ನಿನ್ನ ಸಂಗಡ ಯುದ್ಧ ಮಾಡುವುದಕ್ಕೆ ಬಂದಿದ್ದೇನೆ. ಎಸ್, ಆತನ ಮೇಲೆ ಇರುವಂತ ಅಭಿಷೇಕ ಆತ್ಮನಿಂದ ತುಂಬಲ್ಪಟ್ಟಿತ್ತು. ಯಾವಾಗ ಸೋಮುವೇಲನು ಎಣ್ಣೆಯನ್ನ ಸುರಿಯುತ್ತಾನೋ, ಆತನು ಅಭಿಷೇಕದಿಂದ ತುಂಬಿಸಲ್ಪಡುತ್ತಾನೋ, ಆ ಫಿಲಿಸ್ಟಿಯರ ಸೈನ್ಯವನ್ನ ಸಂಹರಿಸಿ ಬಿಟ್ಟನು. ಆ ಕಾಲ ಇವತ್ತು ನನ್ನ ನಿನ್ನ ಜೀವಿತದಲ್ಲಿ ನೆರವೇರಬೇಕು. ನಮಗೆ ವಿರುದ್ಧವಾಗಿ ಬರುವಂತ ವೈರಿಯನ್ನ ನೀನು ಸೋಲಿಸಬೇಕಾದರೆ ನಿನ್ನ ಒಳಗಡೆ ಅಭಿಷೇಕದ ಅರ್ಥ ಇರಬೇಕು. ಅಭಿಷೇಕ ಇಲ್ಲದೆ ಏನು ಮಾಡುವುದಕ್ಕಾಗುವುದಿಲ್ಲ. ಅಭಿಷೇಕ ಇಲ್ಲದೆ ಬಂದು ನಿಂತ್ಕೊಳ್ಳುವುದಕ್ಕೆ ಆಗೋದಿಲ್ಲ. ಅಭಿಷೇಕ ಇಲ್ಲದೆ ನೀನು ಯಾರನ್ನ ಗೆಲ್ಲುವುದಕ್ಕೆ ಆಗುವುದಿಲ್ಲ. ನನ್ನ ಒಳಗಡೆ ನಿನ್ನ ಒಳಗಡೆ ಅಭಿಷೇಕ ಇಂಪಾರ್ಟೆಂಟ್ ಆಗಿದೆ. ಆ ಅಭಿಷೇಕದಲ್ಲಿ ಇವತ್ತು ನಾನು ಜೀವಿಸ್ತಾ ಇದ್ದೇನೆ. ಆ ಅಭಿಷೇಕದಲ್ಲಿ ನೀನು ನಡೀತಾ ಇದ್ದೇವೆ. ಊರು ಏನೇ ಆಗ್ಲಿ, ಇಡೀ ಜಗತ್ತು ಏನೇ ಆಗಲಿ, ಆದ್ರೆ ನಾನು ನೀನು ಅಭಿಷೇಕದಲ್ಲಿ ನಿಂತುಕೊಳ್ಳುವುದು ಮುಖ್ಯವಾಗಿದೆ. ಎಷ್ಟೇ ವೈರತ್ವ ಬರಲಿ, ಎಷ್ಟೇ ಕೆಟ್ಟ ಕಾರ್ಯಗಳು ಸಂಭವಿಸಲಿ, ಆ ಅಭಿಷೇಕವನ್ನ ಯಾರಿಗೂ ಬಿಟ್ಟು ಕೊಡಬಾರದು. ನನಗೆ ನಿನಗೆ ಪ್ರತ್ಯೇಕವಾಗಿ ಕೊಡಲ್ಪಟ್ಟಿದೆ. ನನ್ನಿಂದ ತೆಗೆದು ಇನ್ನೊಬ್ಬರಿಗೆ ಬಿಡುವುದಕ್ಕೆ ನಾವು ಯೋಚನೆಯನ್ನ ಮಾಡಬಾರದು. ನನ್ನ ಒಳಗಡೆ ಇರುವುದನ್ನ ತೆಗೆದು ಹಾಕಿ ಮತ್ತೊಬ್ಬರಿಗೆ ದೇವರು ಕೊಡ್ತಾನೆ ಎಂಬುದಾಗಿ ಹೇಳುವುದಾದ್ರೆ ಇವತ್ತು ನಾನು ನೀನು ಅದನ್ನ ಸ್ವೀಕಾರ ಮಾಡ್ಕೊಳ್ಳೋಕಾಗುತ್ತದ? ಮಾಡುವಂತದೇ ಅಭಿಷೇಕವಾಗಿದೆ. ಅವತ್ತು ಯಾವುದಕ್ಕೂ ಬಾರದಂತ ದಾವೀದ ತಳ್ಳಿ ಬಿಟ್ಟರವನ ಹೆತ್ತ ತಂದೆನ ಅವನನ್ನ ತಳ್ಳಿ ಬಿಟ್ಟಿದ್ದನು. ಯಾವಾಗ ದೇವರ ಕಣ್ಣು ಆತನ ಮೇಲೆ ಬಿತ್ತು, ಅವರ ಅಣ್ಣ ತಮ್ಮಂದರ ಮುಂದನೆ ಅವನು ಅಭಿಷೇಕಿಸಲ್ಪಟ್ಟಂತ ಮನುಷ್ಯನಾಗಿದ್ದನು. ಇವತ್ತು ನಿನ್ನ ಕುಟುಂಬದಲ್ಲಿ ನಿನ್ನನ್ನ ತಳ್ಳಿ ಬಿಟ್ಟಿರಬಹುದು, ನಿನ್ನ ಸ್ನೇಹಿತರು ನಿನ್ನನ್ನು ತಳ್ಳಿ ಬಿಟ್ಟಿರಬಹುದು. ಆದ್ರೆ ಅವತ್ತು ದಾವೀದನನ್ನ ಅಭಿಷೇಕಿಸಿ ಆತನಿಗೆ ಒಂದು ಗೌರವದ ಕಿರೀಟವನ್ನ ದೇವರು ಕೊಟ್ಟ ಹಾಗೆ ಇವತ್ತು ನಮ್ಮ ಪ್ರತಿಯೊಬ್ಬರಿಗೂ ಆತನು ಕೊಡುವುದಕ್ಕೆ ಶಕ್ತನಾಗಿದ್ದಾನೆ. ಕೆಳಗಡೆ 21ನೇ ವಚನದಲ್ಲಿ ನನ್ನ ಹಸ್ತವು ಅವನ ಮೇಲೆ ಸ್ಥಿರವಾಗಿರುವುದು, ನನ್ನ ಭುಜವು ಅವನನ್ನ ಬಲಪಡಿಸುವುದು. ಹಲ್ಲೆಲೂಯ. ಇದನ್ನ ಮನುಷ್ಯರು ಹೇಳುವಂತ ಮಾತಲ್ಲ, ಬರೀ ಬಾಯಿ ಮಾತಿನಿಂದ ಭೂಮಿ ಆಕಾಶವನ್ನ ಉಂಟು ಮಾಡಿದ ದೇವರು. ನನ್ನ ಹಸ್ತ ಆತನ ಮೇಲೆ ಯಾವಾಗಲೂ ಇದೆ, ನನ್ನ ಭುಜ ಆತನನ್ನ ಯಾವಾಗಲೂ ಹೊಡುವಂತದಾಗಿದೆ ಎಂಬುದಾಗಿ ದೇವರು ದಾವೀದನ ವಿಷಯದಲ್ಲಿ ಹೇಳುವಂತ ಮಾತಾಗಿದೆ. ಇವತ್ತು ನಾನು ನೀನು ಅದನ್ನ ಎದುರು ನೋಡ್ಬೇಕು. ದೇವರೇ, ನನ್ನ ಕೈಲೇ ಆಗದೆ ಇದ್ದಾಗ ಸ್ವಾಮಿ ನಿನ್ನ ಹಸ್ತ ನನ್ನ ಮೇಲೆ ಇಳೀಲಿ ಎಂಬುದಾಗಿ ಪ್ರಾರ್ಥಿಸ್ತೇನೆ. ನಿನ್ನ ಹಸ್ತ ನನ್ನನ್ನ ಮುಟ್ಲಿ ದೇವರೇ. ನಾನು ಸೋತು ಹೋಗ್ತೇನೆ ದೇವರೇ ಕೆಲವೊಂದು ಸಾರಿ, ಆದ್ರೆ ಸೋತು ಹೋದಾಗ ನನ್ನನ್ನ ನಿನ್ನ ಹಸ್ತ ನಡೆಸಲಿ ಎಂಬುದಾಗಿ ಇವತ್ತು ನಾನು ನೀನು ಕೇಳುವುದಾದ್ರೆ ಆತನು ನಡೆಸುವುದಕ್ಕೆ ಶಕ್ತನಾದ ದೇವರಾಗಿದ್ದಾನೆ.